ವಿಮೋಚನ ಕಾಂಡ 14ನೇ ಅಧ್ಯಾಯ 26ನೆಯ ವಾಕ್ಯ. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು. ಈ ವಾಕ್ಯದಲ್ಲಿ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ದಾಟಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಇಸ್ರಾಯೇಲ್ಯರನ್ನು 400 ವರ್ಷಗಳ ದಾಸತ್ವದಿಂದ ಬಿಡುಗಡೆ ಮಾಡಿ ಕೆಂಪು ಸಮುದ್ರದ ಮಾರ್ಗವಾಗಿ ಅದ್ಭುತವಾಗಿ ನಡೆಸಿಕೊಂಡು ಬಂದರು. ದೇವರು ಅವರಿಗೋಸ್ಕರ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅದರ ಮಧ್ಯದಲ್ಲಿ ಒಣನೆಲವು ಉಂಟಾಗುವಂತೆ ಅದರ ಮೂಲಕವಾಗಿ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ದಾಟಿ ಕಾನಾನ್ ದೇಶದ ಪ್ರಯಾಣವನ್ನು ಮುಂದುವರಿಸುವಂತೆ ವಿಷಯಗಳು ನೆರವೇರಿದವು. ಆದರೆ ಕೆಂಪು ಸಮುದ್ರ ವಿಭಾಗವಾದುದನ್ನು ಕಂಡು ಅವರನ್ನು ಹಿಂದಟ್ಟಿ ಬಂದಂಥ ಐಗುಪ್ತರು, ಅವರ ಸೈನ್ಯ, ಅವರ ರಥಬಲಗಳು ಕೂಡ ಅದೇ ಮಾರ್ಗವಾಗಿ ಇಸ್ರಾಯೇಲರನ್ನ ಹಿಂದಟ್ಟಿ ಸಮುದ್ರದೊಳಗೆ ಬಂದವು. ಆದರೆ ದೇವರು ಅವರಿಗೆ ವಿರೋಧವಾಗಿ ಯುದ್ಧ ಮಾಡಿ ರಥದ ಚಕ್ರಗಳನ್ನೆಲ್ಲ ಕಿತ್ತು ಬೀಸಾಡಿ ಅಲ್ಲಿ ದೊಡ್ಡ ಒಂದು ಗೊಂದಲವನ್ನು ಉಂಟು ಮಾಡಿದರು. ಅದರ ನಂತರ ನೋಡುವಾಗ ಎಲ್ಲ ಇಸ್ರಾಯೇಲ್ಯರು ಕೂಡ ಕೆಂಪು ಸಮುದ್ರವನ್ನು ದಾಟಿ ದಡಕ್ಕೆ ಬಂದಾಗ ದೇವರು ಮೋಶೆಗೆ ಹೇಳುತ್ತಾ ಇದ್ದಾರೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದು ಎಂಬುದಾಗಿ. ಅಂದರೆ ಕೆಂಪು ಸಮುದ್ರವು ವಿಭಾಗವಾಗುವುದಕ್ಕೆ ನೀನು ಯಾವ ರೀತಿಯಾಗಿ ಕರಗಳನ್ನು ಮೇಲಕ್ಕೆತ್ತಿದೆಯೋ ಅದೇ ರೀತಿಯಾಗಿ ಈಗ ಅದು ಮೊದಲಿನಂತೆ ಮುಚ್ಚಿಕೊಳ್ಳುವುದಕ್ಕೂ ಕೂಡ ನಿನ್ನ ಕರಗಳನ್ನು ಎತ್ತಬೇಕು ಎಂಬುದಾಗಿ. ಅಂದರೆ ತೆರೆಯಲ್ಪಡುವುದಕ್ಕೆ ನೀನು ಮಾಡಿದಂಥ ಪ್ರಾರ್ಥನೆಯ ಪ್ರಕಾರವಾಗಿಯೇ ಮುಚ್ಚಲ್ಪಡುವುದಕ್ಕೂ ನೀನು ಪ್ರಾರ್ಥಿಸಬೇಕು. ಆ ರೀತಿಯಾಗಿ ಮುಚ್ಚಲ್ಪಡುವಾಗಲೇ ನಿನ್ನ ಶತ್ರುಗಳ ನಾಶನವನ್ನು ನೀನು ಕಾಣುವುದಕ್ಕೆ ಸಾಧ್ಯ. ಅವ್ರು ನಿನ್ನನ್ನು ಹಿಂದಟ್ಟುವುದಕ್ಕಾಗದಂತೆ ಅಂದಿಗೆ ಪೂರ್ತಿಯಾಗಿ ಹತವಾಗಿ ನಾಶವಾಗಿ ಹೋಗುವಂತೆ, ಅಂದು ಕಂಡಂಥ ಐಗುಪ್ತರನ್ನು ಪುನಃ ಎಂದಿಗೂ ಕಾಣದಂತೆ ಜಯ ಉಂಟಾಗುತ್ತದೆ ಎಂಬುದಾಗಿ ದೇವರು ಹೇಳಿಕೊಟ್ಟರು. ಅದರ ಪ್ರಕಾರವಾಗಿಯೇ ಆ ದಿವಸಗಳಲ್ಲಿ ಕಾರ್ಯಗಳು ಕೂಡ ನಡೆಯಿತು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಬಾರಿ ನಮಗೋಸ್ಕರ ಮಾರ್ಗಗಳು ತೆರೆಯಲ್ಪಡುವಂತೆ, ನಮಗೊಂದು ಕೆಲಸದ ಮಾರ್ಗವಾಗಿರಬಹುದು, ಒಂದು ಆದಾಯದ ಮಾರ್ಗವಾಗಿರಬಹುದು, ವ್ಯವಹಾರದ ಮಾರ್ಗ, ಇಲ್ಲ ಮನೆ ಕಟ್ಟುವಂಥದ್ದು, ವಿದ್ಯಾಭ್ಯಾಸ, ವಿವಾಹ, ಈ ರೀತಿ ಯಾವುದೋ ಒಂದು ಕಾರ್ಯದ ವಿಷಯವಾಗಿ ದೇವರೇ ನಮಗೋಸ್ಕರ ಒಂದು ಮಾರ್ಗವನ್ನು ತೆರೆದು ಕೊಡಿ, ನಮಗೋಸ್ಕರ ಒಂದು ಬಾಗಿಲನ್ನು ತೆರೆಯಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅದನ್ನು ಪ್ರಾರ್ಥಿಸಿ ಅದನ್ನು ಹೊಂದಿದ ನಂತರ ನೋಡುವಾಗ ಸಿಕ್ಕಿದ್ದರಲ್ಲಿ ಸಂತೋಷವಾಗಿ ಜೀವಿಸುವುದರಲ್ಲಿ, ಇಲ್ಲ ಸಿಕ್ಕಿದ್ದನ್ನು ಅನುಭವಿಸಿಕೊಂಡಿರುವುದರಲ್ಲಿ ಹೆಚ್ಚಿನ ಗಮನ ಕೊಡುತ್ತೇವೆ ಹೊರತು ಅದರಲ್ಲಿ ಶತ್ರು ನುಸುಳದೆ ಇರುವಂತೆ, ಶತ್ರುದಲ್ಲಿ ಕ್ರಿಯೆ ಮಾಡದೇ ಇರುವಂತೆ ಎಚ್ಚರಿಕೆಯನ್ನು ವಹಿಸುವುದಿಲ್ಲ. ಆದ್ದರಿಂದಲೇ ಅನೇಕರು ಆಶೀರ್ವಾದಗಳನ್ನು ಹೊಂದುತ್ತಾರೆ. ಹೊಂದಿದ ಕೆಲವೇ ದಿನಗಳಲ್ಲಿ ಪುನಃ ಅದರಲ್ಲಿ ಏನಾದರೂ ಸಮಸ್ಯೆಗಳು ಬಂದು, ಪುನಃ ಅದರಲ್ಲಿ ಏನಾದರೂ ಕಷ್ಟಗಳು, ಇಕ್ಕಟ್ಟುಗಳು ಬಂದು ಹೊಂದಿದ್ದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದಕ್ಕಾಗದಂತೆ ಅದರಲ್ಲಿ ಕೆಲವೊಂದು ವೇದನೆಗಳನ್ನು, ನಷ್ಟಗಳನ್ನು ಉಂಟು ಮಾಡಿಕೊಳ್ಳುತ್ತಾರೆ. ಆದರೆ ದೇವಸ್ಥಿಂದ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ನೀವು ಯಾವ ವಿಷಯಕ್ಕೋಸ್ಕರ ದೇವರೇ ಮಾರ್ಗ ತೆರೆಯಿರಿ ಎಂಬುದಾಗಿ ಕೇಳಿದಿರೋ ಆ ವಿಷಯದಲ್ಲಿ ದೇವರು ಮಾರ್ಗ ತೆರೆದು ನೀವು ಅದನ್ನು ಅನುಭವಿಸುತ್ತಾ, ಅದನ್ನು ಸ್ವಂತರಿಸಿಕೊಳ್ಳುತ್ತಾ, ಅದರಲ್ಲಿ ಸಂತೋಷ ಪಡುತ್ತಾ ಇರುವಾಗ ದೇವರೇ ಈ ವಿಷಯದೊಳಗೆ ಬರುವಂಥ ಸೈತಾನ್ನ ಎಲ್ಲ ಬಾಗಿಲುಗಳು, ಎಲ್ಲ ಮಾರ್ಗಗಳು ಕೂಡ ಮುಚ್ಚಲ್ಪಡಲಿ. ಅವನ ಯಾವ ಕ್ರಿಯೆಗಳು ಕೂಡ, ಅವನ ಯಾವ ಯೋಚನೆಗಳು ಕೂಡ ಈ ಆಶೀರ್ವಾದದೊಳಗೆ ಬರಕೂಡದವುಗಳೆಲ್ಲ ತೊಲಗಿ ಹೋಗಲಿ ಎಂಬುದಾಗಿ ಪ್ರತಿನಿತ್ಯ ನೀವು ಪ್ರಾರ್ಥಿಸುವುದಾದರೆ ಶತ್ರು ಬಂದರೂ ಕೂಡ ಅವನು ನಾಶವಾಗಿ ಹೋಗುತ್ತಾನೆ. ನೀವು ಹೊಂದಿದಂಥ ಆಶೀರ್ವಾದವನ್ನು, ಮೇಲುಗಳನ್ನು ಪರಿಪೂರ್ಣವಾಗಿ ಸಂತೋಷವಾಗಿ ಅನುಭವಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರು ನಿಮ್ಗೆ ಕೊಟ್ಟಿರುವಂಥ ಎಲ್ಲ ಆಶೀರ್ವಾದಗಳಲ್ಲಿ ಶತ್ರುವಿಗೆ ಬಾಗಿಲು ಮುಚ್ಚಲ್ಪಡುವ ಹಾಗೆ ನಿಮ್ಮ ಕರಗಳನ್ನೆತ್ತಿ ಪ್ರಾರ್ಥಿಸಿ ನಿಶ್ಚಯವಾಗಿ ಅದರ ಪ್ರತಿಫಲವನ್ನು ಕಾಣುತ್ತೀರಾ. ಕರ್ತನ ಸುರಕ್ಷತೆಯಲ್ಲಿ, ಆಶೀರ್ವಾದದಲ್ಲಿ ಜೀವಿತವನ್ನು ಮುನ್ನಡೆಸಬಹುದು ಎಂಬುದನ್ನು ಅರಿತು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ದಿವಸಗಳಲ್ಲಿ ಮೋಶೆ ಮೊದಲು ಕೈಯನ್ನು ಎತ್ತಿದಾಗ ಅವನ ಮುಂದೆ ಕೆಂಪು ಸಮುದ್ರವನ್ನು ವಿಭಾಗಿಸಿ ಒಣನೆಲವನ್ನು ಉಂಟು ಮಾಡಿದ ಇಸ್ರಾಯೇಲರನ್ನು ದಾಟಿ ಆಚೆ ದಡವನ್ನು ಮುಟ್ಟಿದ ನಂತರ ಪುನಃ ಮೋಶೆಗೆ ನಿನ್ನ ಕೈಯನ್ನು ಮೇಲೆ ಚಾಚು, ಆಗ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುತ್ತದೆಂಬುದಾಗಿ ಹೇಳಿ ಅಲ್ಲಿ ದೊಡ್ಡ ಜಯವನ್ನು ಉಂಟು ಮಾಡಿದ ಹಾಗೆ, ಪರಿಪೂರ್ಣ ಬಿಡುಗಡೆಗದು ಕಾರಣವಾದ ಹಾಗೆ ಈ ದಿವಸಗಳಿನ ಮಕ್ಕಳಪ್ಪ ಯಾವ ವಿಷಯದಲ್ಲಿ ಕರ್ತನೆ ಪ್ರಾರ್ಥಿಸಿ ಬಾಗಿಲು ತೆರೆಯಲ್ಪಟ್ಟಂಥ ಆಶೀರ್ವಾದಗಳನ್ನು ಹೊಂದಿದಂಥ ಅನುಭವದಲ್ಲಿದ್ದಾರೋ ಆ ವಿಷಯದಲ್ಲಿ ಕರ್ತನೆ ಶತ್ರುವಿಗೆ ಬಾಗಿಲು ಮುಚ್ಚಲ್ಪಡುವಂತೆ, ಶತ್ರುವಿನ ಕ್ರಿಯೆಗಳೆಲ್ಲ ಲಯವಾಗುವಂತೆ, ಯಾವುದು ಕೂಡ ಒಳಗೆ ಬರದೇ ಇರುವಂತೆ ಕರಗಳನ್ನೆತ್ತಿ ಪ್ರಾರ್ಥಿಸುವಂಥ ಅನುಭವವನ್ನು ಅನುಗ್ರಹಿಸು. ಅವರ ವೈಯಕ್ತಿಕ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ, ಕುಟುಂಬದಲ್ಲಿ, ವ್ಯವಹಾರಗಳಲ್ಲಿ, ಕೆಲಸದಲ್ಲಿ, ವಿದ್ಯಾಭ್ಯಾಸದಲ್ಲಿ, ವಿವಾಹ ಕಾರ್ಯದಲ್ಲಿ, ಭವಿಷ್ಯತ್ ಕಾಲದ ಯಾವುದೇ ಕಾರ್ಯಗಳಲ್ಲೂ ಕೂಡ ಕರ್ತನೆ ಸೈತಾನ ನುಸುಳಬಾರದು. ಅವನ ಕ್ರಿಯೆಗಳು ಅಡಗಿ ನಾಶವಾಗಿ ಹೋಗಲಿ. ನಿನ್ನ ಮಕ್ಕಳನ್ನು ಮುಟ್ಟದಂತೆ ಪೂರ್ಣವಾಗಿ ನಿರ್ನಾಮವಾಗಿ ಹೋಗಲಿ. ನೀನಪ್ಪ ಸುರಕ್ಷತೆಯಲ್ಲಿ ಮರೆ ಮಾಡಿಕೊ, ಅದ್ಭುತವಾಗಿ ಆಶೀರ್ವಾದವಾಗಿ ನಡೆಸು. ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಯನ್ನು ಕಾಣಲಿ. ನಿನ್ನ ಮಕ್ಕಳಪ್ಪ ನಿನ್ನ ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ಈ ದಿವಸಗಳನ್ನು ಮಾರ್ಪಡಿಸು. ನಿನ್ನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ, ಆಮೇನ್, ಆಮೇನ್.